ಆಂಟಿ ಓ ಟಿ ಪಿ ಹೇಳಬೇಕು. ಬರೀ 34 ರೂಪಾಯಿ. ಬನ್ನಿ, ಇವಾಗ ಫಸ್ಟ್ ಒಂದು ಆರ್ಡರ್ ಬಿದ್ದಿದೆ. ಈ ಮಾಮೂಲಿ ಸಿಲ್ಪೋರ್ ಜಂಕ್ಷನ್ ಇಲ್ಲ ಸರ್ಜಾಪುರ ಕಡೆ ಹೋಗ್ಬಿಟ್ಟು ಟ್ರಾಫಿಕಲ್ಲಿ ಸಿಗಾಕೊಂಡು ಒಂದೊಂದು ಡ್ಯೂಟಿಗೆ 2 ಅವರ್ 3 ಅವರ್ ಕಾಯ್ರಿ. ಎಷ್ಟೊಂದು ಜನ ಹೇಳ್ತಾರಲ್ಲ, ದಿನಕ್ಕೆ 2000 ಮಾಡ್ತಾರೆ ಆಟೋ ಡ್ರೈವರ್ಸ್, 3000 ಮಾಡ್ಬೋದು ಮಾಡ್ತಾರೆ ಗುರುಗಳೇ. ಹಂಗಂದ್ರೆ ನೀವು ದಿನಕ್ಕೆ 2000 3000 ಮಾಡಲ್ವಾ? ದಿನಕ್ಕೆ 1,500 ಮಾಡೋದೇ ದೊಡ್ಡ ಕಷ್ಟ ಆಗ್ಬಿಡೈತೆ. 1.5 ಲಕ್ಷ ಆಟೋಗಳು ಡೆಲಿವರಿ ಆಗಬೇಕಂತೆ, 1.5 ಲಕ್ಷ ಮೀಟರ್ಗಳು ರೆಡಿ ಆಗಬೇಕಂತೆ. ನನಗೆ ಆಟೋ ಬಿಸ್ನೆಸ್ಸು, ಈ ಆಟೋ ಓಡಿಸೋರು ಮೋಸ್ಟ್ಲಿ ಇನ್ನು 5-10 ವರ್ಷಕ್ಕೆ ತುಂಬ ಕಮ್ಮಿ ಆಗಿಬಿಡ್ತಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಜಯ್. ಸೊ ನೀವೆಲ್ಲ ಕೇಳಿದ್ರೆ ಆಟೋ ಡ್ರೈವರ್ಸು 1,000 ಮಾಡಿದೆ, 2,000 ಮಾಡಿದೆ, 3,000 ಮಾಡಿದೆ ಅಂತ ಇರ್ತಾರೆ. ಒಬ್ಬೊಬ್ಬರು 500 ರೂಪಾಯಿ ಮಾಡಿದೆ ಯಾರಿಗೂ 2,000 ಮಾಡ್ತಾರೆ. ಎಲ್ಲ ಸುಳ್ಳು, ಬರೀ ಸುಳ್ಳು ಹೇಳ್ತಾರೆ. ಮೋಸ್ಟ್ಲಿ ಬೆಂಗಳೂರಿಗಿಂತ ಬೆಂಗಳೂರಲ್ಲಿ ಜನ ಇದ್ದಾರಲ್ಲ, ಅವ್ರಿಗಿಂತ ಆಟೋಗಳೇ ಜಾಸ್ತಿ ಇದೆ ಅನಿಸುತ್ತೆ ನಮ್ಮ ಪ್ರಕಾರ. ಸೊ ಆಟೋದವ್ರು ಎಷ್ಟು ಮಾಡ್ತಾರೆ ದಿನಕ್ಕೆ, ಒಂದು ದಿನ ಆಟೋದವ್ರು ಎಷ್ಟು ದುಡಿಬಹುದು ಅಂತ ಇವತ್ತು ನಾವು ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ಆ ವಿಡಿಯೋಗೆ ನಮ್ಮ ಹತ್ರ ಒಂದು ಆಟೋ ಇದೆ. ಆಟೋ ಜೊತೆಗೆ ನಮ್ಮ ಹತ್ರ ಓಲಾ ಆ್ಯಪ್ ಇದೆ. ಓಲಾ ಆ್ಯಪಲ್ಲಿ ನಾವು ಬುಕ್ ಮಾಡ್ಕೋತೀವಿ. ಸೊ ಓಲಾ ಮಾಡಿ, ಸೊ ಇವತ್ತು ಸಾಯಂಕಾಲ 6 ಗಂಟೆ ಹತ್ತಿರ ಆಯಿತು, 6 ಕಾಲ ಆಯಿತು. 6ರಿಂದ 11 ಗಂಟೆವರೆಗೂ, 11:30ವರೆಗೂ ಎಷ್ಟು ಮಾಡ್ಬೋದು, ಪ್ಯಾಸೆಂಜರ್ಸ್ ಸಮೇತ ಎಷ್ಟು ದುಡ್ಡು ಮಾಡ್ತೀವಿ ಅಂತ, ಒಂದು ಆಟೋ ಡ್ರೈವರ್ಸ್ ಎಷ್ಟು ಮಾಡ್ಬೋದು ಅಂತ ತಿಳಿಸ್ತೀವಿ. ಸೊ ಬನ್ನಿ, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಮ್ಮ ಸಂಜಯ್. ಬನ್ನಿ, ಇವತ್ತು ಓಲಾ ಆ್ಯಪ್ ಇದೆ ನಮ್ಮ ಹತ್ರ. ಓಲಾ ಆ್ಯಪಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಆರ್ಡ್ರ್ ಆನ್ ಮಾಡೋಣ ಬನ್ನಿ. ನೋಡಿ ಇವಾಗ ಓಲಾ ಆ್ಯಪ್ ಇನ್ಸ್ಟಾಲ್ ಮಾಡಿದ್ದೀನಿ. ಓಲಾ ಆ್ಯಪಿಂದ ಈಗ ಆನ್ ಡ್ಯೂಟಿ ಆಗ್ತಾಯಿದ್ದೀನಿ. ಆನ್ ಡ್ಯೂಟಿ ಹಾಕಿದ್ರೆ ಡ್ಯೂಟಿಗಳು ಬೀಳುತ್ತೆ. ಸೊ ಡ್ಯೂಟಿ ಬಿದ್ದು ಫಸ್ಟ್ ಡ್ಯೂಟಿ ಎಲ್ಲೋಗುತ್ತೋ ಅಲ್ಲೋಗೋಣ. ಸೊ ಇವಾಗ ಆರ್ಡ್ರ್ ಆನ್ ಮಾಡಿದ್ದೀನಿ. ಒಂದು 2 ನಿಮಿಷ ಏನೂ ಬರೋಲ್ಲ, 2 ನಿಮಿಷ ಆದಮೇಲೆ ಬರುತ್ತೆ. ಸೊ ಬನ್ನಿ, ಪ್ಯಾಸೆಂಜರ್ಸ್ ಏನಂತ ನೋಡೋಣ. ಸೊ ಫ್ರೆಂಡ್ಸ್ ಬನ್ನಿ, ಇವಾಗ ನಾನು ಆನ್ ಮಾಡಿದ್ದೀನಿ. ಸ್ವಲ್ಪ ಮುಂದೆ ಹೋಗಬೇಕು, ಅಲ್ಲೇ ನಿಂತಿದ್ದ ಜಾಗದಲ್ಲಿ ನಿಂತ್ಕೊಂಡ್ರೆ ಬರಲ್ಲ ಇದು ಓಲಾ. ಸೊ ಯಾವುದು ಇನ್ನೂ ಆರ್ಡ್ರ್ ಬಿದ್ದಿಲ್ಲ. ಪಾಪ ನಮ್ಮ ಆಟೋ ಡ್ರೈವರ್ಸು ಆರ್ಡ್ರ್ ಇಲ್ಲ ಅಂತವ್ರೆ. ನೋಡೋಣ ಬನ್ನಿ, ಯಾವ ಆರ್ಡ್ರ್ ಸಿಗ್ಬೋದು, ಯಾವ್ದಾರು ಆರ್ಡ್ರ್ ಬರುತ್ತಾ. ಬೀಳ್ರಪ್ಪ ಒಂದು ಆರ್ಡ್ರ್ ಆದ್ರೆ ಬಿಡಲಿ. ಸೊ ಬನ್ನಿ, ಇವಾಗ ಫಸ್ಟ್ ಒಂದು ಆರ್ಡ್ರ್ ಬಿದ್ದಿದೆ. ಸೊ ಈ ಆರ್ಡ್ರು ಯಾರೋ ಬುಕ್ ಮಾಡಿದ್ದಾರೆ ಇಲ್ಲಿಂದ ಎಲ್ಲಿಗೋ. ಸೊ ನಾವು ಇಲ್ಲಿಗ ಅವ್ರ ಲೊಕೇಶನ್ಗೆ ಹೋಗೋಣ ಬನ್ನಿ. ಬನ್ನಿ ಫ್ರೆಂಡ್ಸ್, ತಿರ್ಸ್ಕೊಂಬೋಣ. ಯಾರೋ ಸಿಕ್ಕಿದ್ದಾರೆ ಕಸ್ಟಮರು. ಸೊ ತಿರುಗಿಸ್ತಾ ಇದ್ದೀವಿ ಇವಾಗ. ಅದ್ಭುತ. ಹಂಗೋಬೇಕಿತ್ತಾ? ಅತ್ತೆ ಪರವಾಗಿಲ್ಲ. ಹಾಂ ಯಾರು ಅಲ್ಲ ಆಂಟಿ, ಇನ್ನೊಂದು ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದೀನಿ, ವಿಡಿಯೋ ಮಾಡ್ಕೋತೀನಿ, ಪರವಾಗಿಲ್ಲ ಅಲ್ವಾ? ಯೂಟ್ಯೂಬ್ಗೆ ನಾವು ಆಟೋ ಓಡಿಸ್ತಾ ಇರೋದು ಅಷ್ಟೇ, ಆ ಥರ ಚಾನಲ್. ಏನಿಲ್ಲ, ನಾವು ವಿದೇಶ್ ಮಾಡ್ಬೋದು ಅನ್ನೋ ಥರ ಅಷ್ಟೇ. ಸೊ ಬನ್ನಿ ಫ್ರೆಂಡ್ಸ್, ಮತ್ತಿಸ್ಕೊಡೋಣ. ಸೊ ಮತ್ತಿಸ್ಕೊಂಡ್ವಿ ಇವಾಗ. ಆಂಟಿ ಓ ಟಿ ಪಿ ಹೇಳಬೇಕು. ಆಂಟಿ ಓ ಟಿ ಪಿ ಹೇಳಿಲ್ಲ. ರೈಟ್ ರೋಡ್, ಈ ರೋಡ ಬನ್ನಿ, ಡ್ರಾಪ್ ಮಾಡೋಣ. ರೈಟಾ? ಇಲ್ಲಿ ಮುಂದೆ ಇದ್ದು ಬನ್ನಿ.
ಟರ್ನಿಂಗು ಇದ್ರ ಬೇರೆ ರಿವರ್ಸ್ ಇಲ್ಲ. ಏನು ಬೇಡ ಆಂಟಿ. ಬನ್ನಿ ಹೋಗೋಣ. ಬಾರ ಇದು ಮ್ಯಾಪ್ ಐತಿ. ಸೊ ಫ್ರೆಂಡ್ಸ್, ಇವಾಗ ಇವ್ರನ್ನ ನಿಲ್ಸಿದ್ದೀವಿ. ನೆಕ್ಸ್ಟು ಓಲಾ ಆ್ಯಪ್ಗೆ ಹೋಗೋಣ. ಇಲ್ಲಿ ತೋರಿಸು. ಸೊ ಬನ್ನಿ, ಇವಾಗ ಎಂಡ್ ಮಾಡೋಣ ಟ್ರಿಪ್ಪು. ಕಾಣಿಸುತ್ತಾ? ಆಯಿತಾ? ಸೊ ಇವಾಗ ಇವ್ರದ್ದು ಟ್ರಿಪ್ ಎಂಡ್ ಮಾಡೋಣ. ಬನ್ನಿ, ಎಷ್ಟಾಗುತ್ತೆ? ಸೊ 32 ರೂಪಾಯಿಂದ 34 ರೂಪಾಯಿ. ಆಂಟಿ 34 ರೂಪಾಯಿ ಆಯ್ತು ಆಂಟಿ. 34 ರೂಪಾಯಿ. 34 ರೂಪಾಯಿ ಫ್ರೆಂಡ್ಸ್. ಫಸ್ಟ್ ರೈಡು 34. ಬರೀ 34 ರೂಪಾಯ. ಸೊ ಫ್ರೆಂಡ್ಸ್, ಇವಾಗ ಇವರು ನಮಗೆ 36 ಹಿಂದೆ ಹೋಗೋ ಇದು ಬತ್ತಾಯ್ತಾ ಕ್ಯಾಶು? ಸೊ 36 ರೂಪಾಯಿ ಆಗಿತ್ತು. 36ರಿಂದ 34. ಸೊ ನೋಡಿ, ಅವರು 64 ರೂಪಾಯಿ ಕೊಟ್ಟಿದ್ದಾರೆ. ಸೊ ಬನ್ನಿ, ಥ್ಯಾಂಕ್ ಯು ಅಂಕಲ್ ಫಾರ್ ದ ಟಿಪ್. ಸೊ 64 ರೂಪಾಯಿ ಆಯಿತು. ಲೆಟ್ಸ್ ಗೋ, ನೆಕ್ಸ್ಟ್ ರೈಡ್ ಹೋಗೋಣ. ಲೆಟ್ಸ್ ಗೋ. ಸೊ ಫ್ರೆಂಡ್ಸ್, ಒಂದು ನಿಮಿಷ ಬನ್ನಿ, ಇವಾಗ ಆಟೋಗೆ ಗ್ಯಾಸ್ ಹಾಕ್ಸೋಣ. ಸೊ ಗ್ಯಾಸು ಆಟೋ ಡ್ರೈವರ್ಸ್ ಎಲ್ಲ ಇದ್ದಾರೆ. ಸೊ ಆಟೋದವ್ರು ಎಷ್ಟು ಮಾಡ್ತಾರೆ ದಿನಕ್ಕೆ ಅಂತ ಒಂದು ಮಾತು ಕೇಳೋಣ ಆಟೋದವ್ರನ್ನ. ಆಟೋ ಗ್ಯಾಸ್ ಹಾಕ್ಸೋಣ ಬನ್ನಿ. ಸೊ ಫ್ರೆಂಡ್ಸ್ ಬನ್ನಿ, ಇವತ್ತು ಆಟೋ ಡ್ರೈವರ್ಸ್ನೇ ಕೇಳೋಣ ಅವ್ರ ಕಷ್ಟ ಏನು, ಅವ್ರು ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ಗ್ಯಾಸ್ ಹಾಕ್ಸ್ಬೇಕು. ಸೊ ಇದ್ರ ಬಗ್ಗೆ ಮಾತಾಡೋಣ ಬನ್ನಿ. ಸೊ ಸರ್, ನಿಮ್ಮ ಹೆಸರು? ಮಂಜು ಅಂತ. ಸರ್ ಮಂಜು ಅಂತನಾ? ಸರ್ ಹೇಳಿ, ನೀವು ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ ಮತ್ತು ನಿಮ್ಮ ಕಷ್ಟಗಳು ಹೇಳಿ, ಹೆಂಗೆ ಏನು? ಸರ್, ನಾನು 3 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಓಕೆ. ಇದು ಫುಲ್ ಗ್ಯಾಸ್ ಬಂದು 350ಕ್ಕೆ ಫುಲ್ ಗ್ಯಾಸ್ ಆಗಬೇಕು. ಫುಲ್ ಟ್ಯಾಂಕು. ಬಟ್ ಎಲ್ಲೋ ಒಂದೊಂದು ದಿನ ಆದ್ರೆ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಕೆಲವ್ರು ಮಾಡ್ತಾರೆ 2000 3000 ಆಗುತ್ತೆ ಅಂತ. ಎಲ್ಲ ಎಷ್ಟೊಂದು ಜನ ಹೇಳ್ತಾರಲ್ಲ, ದಿನಕ್ಕೆ 2000 ಮಾಡ್ತಾರೆ ಆಟೋ ಡ್ರೈವರ್ಸ್, 3000 ಮಾಡ್ಬೋದು ಮಾಡ್ತಾರೆ ಗುರುಗಳೇ. ಎಲ್ಲೋ ಒಂದೊಂದು ದಿನ ಆಗುತ್ತೆ. ಬೆಳಿಗ್ಗೆ 6 ಗಂಟೆ ಇದ್ದಿದ್ದು ಸಾಯಂಕಾಲ 10 ಗಂಟೆ 11 ಗಂಟೆ ಗಂಟಲು ಕಷ್ಟಪಟ್ಟರೆ ಜೀವನ ಮಾಡಿದ್ರೆ. ಸೊ ಈಗ ನೋಡಿ, ಆಟೋ ಡ್ರೈವರ್ಸ್ ಒಬ್ರು 3000 ಮಾಡ್ತಾರೆ, 2000 ಮಾಡ್ತಾರೆ, ಒಬ್ರು 1000 ಮಾಡಲ್ಲ ಅಂತಾರೆ. ಸೊ ನೋಡಿ, ಕೇಳಿಸ್ಕೊಂಡ್ರಲ್ಲ, ಎಲ್ಲ ದಿನ ಆಗಲ್ಲ, ಯಾವತ್ತೋ ಒಂದೊಂದು ದಿನ ಆಗುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಕಷ್ಟಗಳು, ನೀವು ಏನು ಗಾಡಿಲೇ ಕೂತಿರ್ಬೇಕು ಯಾವಾಗಲೂ, ಮತ್ತೆ ಗಾಡಿಲೇ ಇರಬೇಕು, ಟ್ರಾಫಿಕಲ್ಲಿ ಇರಬೇಕು, ಊಟ ತಿಂಡಿ ಇಲ್ಲಿ ಫುಟ್ಪಾತಲ್ಲಿ ಯಾವ್ದಾರು ಹಾಕಿದ್ರೆ ತಿನ್ಕೋಬೇಕು, ಇಲ್ಲ ಯಾವ್ದಾರು ಹೋಟ್ಲು ಗಿಟ್ಲು ಸೈಡಲ್ಲಿ ಇದ್ರೆ ತಿನ್ಕೊಂಡು ಊಟ ಮಾಡ್ಕೊಂಡು ಎನಿ ಟೈಮ್ ಗಾಡಿ ಓಡಿಸ್ತಾ ಇದ್ರೆ ಬಿಸ್ನೆಸ್. ಸೊ ಜೀವನಕ್ಕೇನು ಕೊರತೆ ಇಲ್ಲ, ಜೀವನಕ್ಕೇನು ತೊಂದರೆ ಇಲ್ಲ. 1000 ಆದರೂ ಆಯಿತು, 2000 ಆದರೂ ಆಯಿತು. ಬಟ್ ಇದನ್ನೇ ಎಷ್ಟಾಗಿ ನಾನು 2000 ಮಾಡ್ತೀನಿ, 3000 ಮಾಡ್ತೀನಿ ಅಂದ್ಬಿಟ್ಟು ಹೊಸ ಗಾಡಿ ತೊಗೊಂಡವ್ರು ಮನೆ ಹಾಳಾಗೋಗುತ್ತೆ. ಹಳೆ ಗಾಡಿ ಇದ್ರೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು, ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಕಾಪಾಡ್ಕೊಂಡ್ರೆ 100% ಜೀವನ ಮಾಡ್ಬೋದು. ಸೊ ಇವತ್ತು ನಾವು ಅದನ್ನೇ ನೋಡೋಕ್ಕೆ ನಮ್ಮದೊಂದು ಗಾಡಿ ಇದೆ ಅಲ್ಲಿ. ಸೊ ನಾವೇ ಫೀಲ್ಡ್ಗೆ ಇಳಿದ್ಬಿಟ್ಟಿದ್ದೀವಿ. ಸೊ ನಾವೇ ಆಟೋ ಡ್ರೈವರ್ ಆಗಿದ್ದೀನಿ. ಈಗ 2 ರೌಂಡ್ ಹೊಡೆದೆ, 2 ಬಾಡಿಗೆ ಹೊಡೆದೆ. ಸೊ 2 ಬಾಡಿಗೆಲಿ ಒಬ್ಬರು ಟಿಪ್ಸಲ್ಲಿ 50 ರೂಪಾಯಿ 60 ರೂಪಾಯಿ ಕೊಟ್ಟರು, 30 ರೂಪಾಯಿದು. ಇನ್ನೊಬ್ರು 5 ಜನ ಪ್ಯಾಸೆಂಜರ್ ಆಗಿದೆ, ಅವರೊಂದು 80 ರೂಪಾಯಿ ಕೊಟ್ಟರು. ಕೆಲಸ ಮಾಡಿ, ಈ ಮಾಮೂಲಿ ಸಿಲ್ಪೋರ್ ಜಂಕ್ಷನ್ ಇಲ್ಲ ಸರ್ಜಾಪುರ ಕಡೆ ಹೋಗ್ಬಿಟ್ಟು ಟ್ರಾಫಿಕಲ್ಲಿ ಸಿಗಾಕೊಂಡು ಒಂದೊಂದು ಡ್ಯೂಟಿಗೆ 2 ಅವರ್ 3 ಅವರ್ ಕಾಯಿರಿ, ಅವಾಗ 3000 ಹೆಂಗ್ ಮಾಡ್ತಾರೆ ಅಂತ ಆಮೇಲೆ ನೋಡ್ಕೊಳ್ಳಿ. ಹೌದಾ? ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಕಷ್ಟ ಆಟೋ ಡ್ರೈವರ್ಸ್ಗೆ, ಅವ್ರಿಗೆ ಮಾತ್ರ ಗೊತ್ತು. ಸೊ ಬನ್ನಿ, ನಾವು ನೋಡೋಣ ಏನಾಗುತ್ತೆ ಇನ್ನು ಮುಂದೆ. ಇನ್ನೊಂದು ಸ್ವಲ್ಪ ಹೊತ್ತು ಆಟೋ ಓಡಿಸೋಣ. ಸೊ ಆಮೇಲೆ ನಮ್ಮ ಅರ್ನಿಂಗ್ಸ್ ಹೇಳ್ತೀವಿ. ಬನ್ನಿ. ಓಕೆ ಬ್ರದರ್, ಆಲ್ ದ ಬೆಸ್ಟ್. ಓಕೆ, ಚೆನ್ನಾಗಿ ಮಾಡಿ ನೀವು. ಓಕೆ, ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು. ಬನ್ನಿ ಸರ್, ಇನ್ನೊಬ್ರು ಇದ್ದಾರೆ ಆಟೋ ಡ್ರೈವರು. ಸೊ ಅಣ್ಣ, ನೀವು ಹೇಳಿ, ನೀವು ಡೈಲಿ 3000 ಮಾಡ್ತೀರಾ, 2000 ಮಾಡ್ತೀರಾ, 1000 ಮಾಡ್ತೀರಾ? ಇಲ್ಲ, 3000 ಆಗಲ್ಲ. ಒಂದು 1500 1600 ಮಾಡ್ತೀನಿ. 1600 ರೂಪಾಯಿ. ಬೆಳಿಗ್ಗೆ 7:30. ಎಷ್ಟೊತ್ತಿಂದ ಎಷ್ಟೊತ್ತು? 7:30 ತೆಗಿತೀನಿ. ಸೇಮ್ ಟೈಮ್ 7:30 8:30 ಮನೆ ಹೋಗ್ತೀನಿ. ಸೊ ನೀವು ಬೆಳಗ್ಗೆ 7:30 ಸಾಯಂಕಾಲ 7 ಗಂಟೆವರೆಗೂ ಕೂತಿದ್ದ ಜಾಗದಲ್ಲೇ ಕೂತಿರ್ಬೇಕು. ಊಟ ತಿಂಡಿ ಟೈಮ್ಗೆ ಆಗಲ್ಲ. ಅದು ಬಾಡಿಗೆ ಬಿದ್ದಂಗೆ. ಬಾಡಿಗೆ ಇಲ್ಲ ಅಂದ್ರೆ ಟೈಮ್ ಕರೆಕ್ಟಾಗಿ ಮಾಡ್ಕೊಂಡ್ಬಿಡ್ತೀವಿ. ಈ ಬಾಡಿಗೆ ಇತ್ತು ಅಂದ್ರೆ ಒಂದಿನ ಲೇಟ್ ಆಗುತ್ತೆ, ಒಂದಿನ ಡ್ಯೂಟಿಗಳಿರಲ್ಲ. ಹಂಗಾಗಿ ವಾರ ಪೂರ್ತಿ ಆಗುತ್ತೆ ಅಂತ ಇಲ್ಲ. ಒಂದಿನ ವಾರದಲ್ಲಿ ಒಂದು 3 ದಿನ ಆಗ್ಬೋದು. 1000 ಒಂದು 600, ಇಲ್ಲಾಂದ್ರೆ 1000 1100 1200. ಸೊ ಜಾಸ್ತಿ ಕೇಳ್ತಾರೆ ಬಾಡಿಗೆನ ಗುರು. 1-2 ಕಿಲೋಮೀಟರ್ಗೆ 50 100 150 ಕೇಳ್ತಾರೆ ಅಂತಾರೆ. ಅದು ಇಲ್ಲ, ನಾವೇನು ಕೇಳಿ ನಾವೇನು ಆಪಲ್ ಏನು ಬರುತ್ತೋ ಅದು ನಾವು ಮೀಟ್ರ್ ಬಂದ್ರೆ ಮೀಟ್ರ್ ಹಾಕೊಂಡು ಹೋಗ್ತೀವಿ. ಅದು 2 ಕಿಲೋಮೀಟರ್ ಆಗ್ಬೋದು, 100 ಕಿಲೋಮೀಟರ್ ಆಗ್ಬೋದು, 30 ರೂಪಾಯಿ ಓಡ್ಬೋದು. ಆ ಥರ ಮೀಟ್ರ್ ಹಾಕೊಂಡು ಹೋಗ್ತೀವಿ ನಾವು.
ಓಕೆ ಸರ್, ಥ್ಯಾಂಕ್ ಯು. ಮತ್ತೆ ತುಂಬ ಕಷ್ಟ ಇದೆ ಜೀವನ ಈಗ ಆಟೋ ಡ್ರೈವರ್ಸ್ದು, ಅದು ಬೇರೆ ಆಟೋಗಳು ತುಂಬ ಜನ ಆಗ್ಬಿಟ್ಟವ್ರೆ. ಖಂಡಿತ ಎಲ್ಲ ಇವಾಗ ಹೊಸ ಆಟೋಗಳು ಎಲ್ಲಿ ನೋಡಿ ಹೊಸ ಆಟೋಗಳು ಕಾಣಿಸ್ತಾ ಇದ್ದಾವೆ. ಏನೋ ಅವರು ಭಗವಂತ ಏನು ಕೊಡ್ತಾನೋ ಅದು ಅಷ್ಟೇ. ದಿನ ಹೋಗುತ್ತೆ ಹಿಂಗೆ ಅವ್ರವ್ರದ್ದು ಏನಿದೆಯೋ ಅದು ಭಗವಂತ ಕೊಟ್ಟೆ ಕೊಡ್ತಾನೆ, ನೋಡಬೇಕು ಅಷ್ಟೇ. ಅದ್ರ ಬರೀ ಇವಾಗ 2.5 ರೂಪಾಯಿನ ಜಾಸ್ತಿ ಮಾಡಿದ್ದಾರೆ ಮತ್ತೆ ಗ್ಯಾಸು. ಮತ್ತೆ ಇವರು ಕೊಡೋದು ಅಷ್ಟೇ 15 ರೂಪಾಯಿ ಕಿಲೋಮೀಟ್ರ್ ಕೊಡೋದು. ನೋಡ್ಬೇಕು ಇನ್ಮೇಲೆ ಏನಾಗುತ್ತೆ ಅಂತ. ಓಕೆ ಫ್ರೆಂಡ್ಸ್, ನೋಡೋದಲ್ಲ ಸರ್, ನಿಮ್ಮ ಹೆಸರು? ಶಿವಪ್ರಸಾದ್ ಅಂತ. ಓಕೆ ಸರ್, ಆಯಿತು, ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು ವೆರಿ ಮಚ್. ನಾವೀಗ ಅದೇ ಆಟೋ ಓಡಿಸ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ ಏನಾಗುತ್ತೆ ಅಂತ, ನೋಡ್ಬಿಟ್ಟು ಮಾಡ್ತೀವಿ. ಸೊ ಈ ಅಣ್ಣ ಒಬ್ರು ಮಾತಾಡ್ತವ್ರೆ. ಸೊ ಇವರು ಎಲ್ಲಿಂದ ಎಷ್ಟೊತ್ತ 1 ಅವರ್ 1.5 ಅವರ್ ಆಯ್ತು ಅಂತ ಎಲ್ಲಿಂದ ಬರೋಕ್ಕೆ, ಅವ್ರ ಹತ್ರ ಕೇಳೋಣ ಬನ್ನಿ. ಸರ್ ಹೇಳಿ, ಸರ್ ಚಿಕ್ಕಪೇಟೆಯಿಂದ ಬಂದೆ ಪ್ಯಾಸೆಂಜರ್ ಹಾಕೊಂಡು ಮೈಸೂರು ರೋಡಿಂದ ಮಲ್ಲತ್ತಳ್ಳಿ ಸಿಗ್ನಲ್ ಬರೋಕ್ಕೆ 1.5 ಅವರ್ ಆಯ್ತು ನಾನು. ಸೊ ಎಷ್ಟು ಬಾಡಿಗೆ ಬಂತಲ್ಲಿ ನಿಮಗೆ? ಅಲ್ಲಿ 180 ರೂಪಾಯಿ. 180 ರೂಪಾಯಿ ನಿಮಗೆ 2 ಅವರ್ ವೇಸ್ಟು. 2 ಅವರ್ ವೇಸ್ಟ್ ಆಯ್ತು. ಒಂದೇ ಗೇರಲ್ಲಿ ಬಂದಿರೋದು. ನಮ್ಮ ಗ್ಯಾಸ್ ವೇಸ್ಟು ಎಲ್ಲ ವೇಸ್ಟ್. ಹೌದು, ಸೊ ಫುಲ್ ಟ್ರಾಫಿಕ್ಕು. ಫುಲ್ ಟ್ರಾಫಿಕ್. ನಾನು ಹೇಳ್ತಿಲ್ವಾ, ನಾನೇ ಫುಲ್ ಟ್ರಾಫಿಕಲ್ಲಿ ನೀವು 200 ರೂಪಾಯಿ 100 ರೂಪಾಯಿ ಗ್ಯಾಸ್ ವೇಸ್ಟು. ಗ್ಯಾಸ್ ವೇಸ್ಟು, ಟೈಮ್ ವೇಸ್ಟ್ ಅಲ್ಲ. ಹಂಗಂದ್ರೆ ನೀವು ದಿನಕ್ಕೆ 2,000-3,000 ಮಾಡಲ್ವಾ? ದಿನಕ್ಕೆ 1,500 ಮಾಡೋದೇ ದೊಡ್ಡ ಕಷ್ಟ ಆಗ್ಬಿಡೈತೆ. ಸೊ ಅದಕ್ಕೆ ಬಸ್ ಆಗಿರೋದ್ರಿಂದ ಬಸ್ ಯಾರು ಹೊತ್ತಲ್ಲ ಜನಗಳು, ಹೆಂಗಸರುಗಳು. ಓಕೆ, ಇವಾಗ ನಾವು ಮಾತಾಡ್ತೀವಿ. ಮಾತಾಡ್ತೀರ 10 ರೂಪಾಯಿ ಕೊಡ್ರಿ ಅಂದರೆ ಯಾಕಪ್ಪ ಫ್ರೀ ಬಸ್ ಇದೆ, ಬಸ್ಸಲ್ಲಿ ಹೋಯ್ತೀನಿ ಬಿಡಪ್ಪ ಅಂತಾರೆ. ಸೊ ಫ್ರೆಂಡ್ಸ್ ಬನ್ನಿ, ಇವಾಗ ಗ್ಯಾಸ್ ಹಾಕ್ಸ್ಕೊಬಿಡೋಣ. ಸೊ ಇವ್ರನ್ನೆಲ್ಲ ಮಾತಾಡ್ಸಾಯ್ತು. ನಾವೊಂದು 100 ರೂಪಾಯಿಗೆ ಗ್ಯಾಸ್ ಹಾಕ್ಸ್ಕೊಂಡು ಹೋಗೋಣ. ಯಾವುದೋ ಆರ್ಡರ್ ಬೀಳ್ತಾ ಇದೆ, ನಾಗರಬಾವಿ ಟು ನಾಗರಬಾವಿ. ಸಾರಿ ಸರ್, ಮಲ್ಲತ್ತಳ್ಳಿ ಟು ನಾಗರಬಾವಿ. ಬೇಡ ಬಿಟ್ನಲ್ಲ ಅಣ್ಣ, ನಂಗೆ 100 ರೂಪಾಯಿ ಗ್ಯಾಸ್ ಹಾಕೋಣ. ಸೊ ಫ್ರೆಂಡ್ಸ್, 100 ರೂಪಾಯಿ ಗ್ಯಾಸ್ ಹಾಕ್ತಾ ಇದೀವಿ, ಆಟೋ ಓಡಿಸ್ಕೊಂಡಿದ್ದೀವಿ. 100 ರೂಪಾಯಿ ಅಣ್ಣ, 100 ರೂಪಾಯಿ ಆಯಿತು. ಗ್ಯಾಸು ಬಿಡ್ತಾರೆ 100 ರೂಪಾಯಿಗೆ. ನೋಡೋಣ ಎಷ್ಟು ದೂರ ಹೋಗುತ್ತೆ ಅಂತ. ಸೊ ಫ್ರೆಂಡ್ಸ್, ಇವಾಗ ವಿಜಯನಗರಕ್ಕೆ ನನಗೆ ಇದು ಬೀಳ್ತು. ಎಲ್ಲಿ, ಅಯ್ಯೋ, ಸೊ ಸಾರಿ. ಸೊ ವಿಜಯನಗರಕ್ಕೆ ನನಗೆ ಒಂದು ಆರ್ಡರ್ ಬೀಳ್ತು. ಸೊ ಅವ್ರ ಪಿಕಪ್ ಲೊಕೇಶನ್ನು 2.5 ಕಿಲೋಮೀಟ್ರ್ ಐತೆ. ಸೊ ಬನ್ನಿ ಹೋಗೋಣ, ಹೋಗಿ ಅವ್ರನ್ನ ಪಿಕಪ್ ಮಾಡೋಣ. ಫುಲ್ಲು ಟ್ರಾಫಿಕ್ಕು, ಯಾವ ಥರ ಟ್ರಾಫಿಕ್ ಇದೆ ನೋಡಿ. ಆಟೋ ಡ್ರೈವರ್ಸ್ ಲೈಫು ತುಂಬ ಕಷ್ಟ, ಈ ಥರ ಟ್ರಾಫಿಕಲ್ಲಿ ಆಟೋ ಓಡಿಸೋದು. ಹೀಗೆ ಡ್ರಾಪ್ ಸಿಕ್ಕಿದೆ ಕೆಂಗೇರಿ ಬಸ್ ಟರ್ಮಿನಲ್ಗೆ. ಸೊ ಮುಂದೆ ಎಲ್ಲೋ ಇದ್ದಾರೆ, ಬನ್ನಿ ಪಿಕ್ ಮಾಡೋಣ. ಸೊ ಫ್ರೆಂಡ್ಸ್, ಇವರು ಬಂದಿದ್ದಾರೆ ಪ್ಯಾಸೆಂಜರು. ಸೊ ಅವ್ರನ್ನ ನಾವು ಪಿಕಪ್ ಮಾಡಿದ್ವಿ, ಸ್ಟಾರ್ಟ್ ಲೊಕೇಶನ್ ಮಾಡಿದ್ವಿ. ಮೇಡಮ್ OTP. ಸೊ ಫ್ರೆಂಡ್ಸ್, ಇವಾಗ ಅವರು ಡ್ರಾಪ್ ಆಯಿತು. 91 ರೂಪೀಸ್ ತೋರಿಸ್ತಿದೆ. ಮೇಡಮ್ 91 ಆಯಿತು. 91 ಓಕೆ, ಅವೈಲಬಲ್ ಫಾರ್ ರೈಡ್. ನೋಡಿ 100 ರೂಪಾಯಿ ಕೊಡ್ತವ್ರೆ. ಹಾಂ ಮೇಡಮ್, ಚೇಂಜ್ ಇಲ್ವಲ್ಲ ಮೇಡಮ್? 10 ರೂಪಾಯಿ ಚೇಂಜ್ ಇಲ್ಲ. 91 ಓಕೆ, ಥ್ಯಾಂಕ್ ಯು ಮೇಡಮ್. ಅವ್ರು 100 ರೂಪಾಯಿ ಕೊಟ್ಟರು. ಸೊ ನೆಕ್ಸ್ಟ್ ಕಸ್ಟಮರ್ ನೋಡ್ಕೋಣ. ಯಾರು ಆಟೋದವ್ರೆ ಬತ್ತೆ, ಯಾರು ಬಾಡಿಗೆನೇ ಬೇಡವಾ? ಓ ಅಣ್ಣ, ಓ ಸೂಪರ್. ಆಟೋ ಯಾರಿಗಾರು ಆಟೋ ಬೇಕು? ಆಟೋ ಖಾಲಿ ಇದೆ, ಬನ್ನಿ ಫ್ರೆಂಡ್ಸ್, ಪ್ಲೀಸ್ ಬೇಗ ಬನ್ನಿ. ಯಾರು ಬರ್ತಾರೋ ಆ ಕಡೆ ತೋರಿಸಿ ಸ್ವಲ್ಪ, ಕ್ಯಾಮ್ರಾಮ್ಯಾನ್ ಆ ಕಡೆ ತೋರಿಸಿ ಸ್ವಲ್ಪ ಜನಗಳನ್ನ. ಯಾರು ಬುಕ್ಕೇ ಮಾಡ್ತಾಯಿಲ್ಲ ನೋಡಿ ಫ್ರೆಂಡ್ಸ್. ಮತ್ತೆ ಫುಲ್ ಟ್ರಾಫಿಕ್ ಜಾಮ್ ಬೇರೆ. ಸೊ ನನಗೆ ಬೆನ್ನೋವೆಲ್ಲ ಬಂದ್ಬಿಡ್ತು 3 ಅವರ್ ಓಡಿಸಿದ್ಕೆ. ಆಟೋ ಡ್ರೈವರ್ಸ್ 24 ಅವರಲ್ಲಿ 12 ಅವರ್ 10 ಅವರ್ ಆಟೋ ಓಡಿಸ್ತಾರೆ. ಸೊ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಆಟೋ ಡ್ರೈವರ್ಸ್ಗೆ ಇಲ್ಲಿಂದನೇ. ಸೊ ಬನ್ನಿ ಮುಂದೆ ನೋಡೋಣ, ಯಾವ್ದಾರು ಆರ್ಡರ್ ಬಿಡ್ಬೋದಾ ಬಿಡಲ್ವಾ? ಲೆಟ್ಸ್ ಗೋ. ಸೊ ಫ್ರೆಂಡ್ಸ್, ನಾವು ಬಿಟ್ವಿ, ತಿರ್ಗಾ ಮುಂದೆ ಬಂದ್ವಿ, ಮತ್ತೆ ಇಲ್ಲಿ ಈ ಕಡೆ ಇದ್ದೀವಿ. ಒಂದೇ ಒಂದು ಆರ್ಡ್ರ್ ಬೀಳ್ತಾ ಇಲ್ಲ ನೋಡ್ದಂಗೆ. ಆಲ್ರೆಡಿ 9:15 ಟೈಮು, ಒಂದು ಆರ್ಡ್ರ್ ಬಿದ್ದಿಲ್ಲ. ಅದು ಬಿದ್ದರೂ ಎಲ್ಲರೂ ದೂರ ಬೀಳುತ್ತೆ. ಅದು ಡ್ರೈವರ್ ಕನ್ವೀನಿಯನ್ಸು, ಅವ್ರು ಹೋಗ್ಬೋದಾ ಬೇಡವಾ ಅಂತ. ಸೊ ಅದಕ್ಕೆ ನಾವು ದೂರ ಇದ್ದದ್ದು ಅಕ್ಸೆಪ್ಟ್ ಮಾಡಿಲ್ಲ. ಸೊ ನೋಡೋಣ ಮುಂದೆ ಎಲ್ಲಾರ ಬಿಡ್ಬೋದು. ಸೊ ಫ್ರೆಂಡ್ಸ್, ಆಟೋ ಓಡಿಸಿದ್ದಾಯಿತು. ಸೊ ನಿನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ನೈಟು 12 ಗಂಟೆವರೆಗೂ ಓಡಿಸಿದ್ದು. ಸೊ ನಿನ್ನೆ ವೀಡಿಯೋ ಮಾಡಲಿಲ್ಲ. ಸೊ ಅದಕ್ಕೆ ಬೆಳಗ್ಗೆ ಅದು ವೀಡಿಯೋ ಮಾಡ್ತಾಯಿದ್ದೀವಿ. ಸೊ ಪೇಮೆಂಟ್ ಎಷ್ಟಾಯಿತು ಆಟೋ ಓಡಿಸಿದ್ರೆ ಅಂತ ನಿಮಗೆ ಒಂದು ಇದ್ರಲ್ಲಿ ತೋರಿಸ್ತೀನಿ ನೋಡಿ. 1 ಸೆಕೆಂಡು. ಓಲಾ ಆ್ಯಪಲ್ಲೇ ತೋರಿಸ್ತೀನಿ ನೋಡಿ. ಇದು 6:30 ಕಾಣಿಸ್ತಾ ಇದೆಯಾ ಅನ್ಸುತ್ತೆ ನೋಡಿ. ಕಾಣಿಸ್ತಿದೆಯಲ್ಲ ನೋಡಿ ಫ್ರೆಂಡ್ಸ್. ರಾತ್ರಿ 6:30 ಓಡಿಸಿದ್ದು. ಸೊ ಎಷ್ಟಾಗಿದೆ ಅಂತ ಇದು ಲೆಕ್ಕ ಹಾಕಿ ಹೇಳ್ತೀನಿ, ಒಂದು ನಿಮಿಷ.
ಸೊ ಇದು ಇಷ್ಟ ಆಯಿತಾ. ಒಂದು ನಿಮಿಷ. ಅದ್ರ ಜೊತೆಗೆ 500 ರೂಪಾಯಿ ಕ್ಯಾಶು. 500 ರೂಪಾಯಿ ಆಗಿಲ್ಲ, 380 ರೂಪಾಯಿ ಆಗಿತ್ತು. 380 ರೂಪಾಯಿ ಅದು ಚೇಂಜ್ ನಾವು ನೋಟ್ ಮಾಡಿಸ್ಕೊಂಡ್ವಿ. ಸೊ 380 ಪ್ಲಸ್ 380 ಇಟ್ಕೊಳ್ಳಿದ್ರಲ್ಲಿ 500 ರೂಪಾಯಿ 380 ರೂಪಾಯಿ ತೊಗೊಳ್ಳಿ. ಸೊ ಓಲಾದಲ್ಲಿ ಟೋಟಲ್ ಎಷ್ಟಾಯಿತು ಅಂದರೆ ಫೋನ್ಪೇ ತೋರಿಸ್ತೀನಿ ನೋಡಿ. ಫೋನ್ಪೇ ಬ್ಯಾಲೆನ್ಸ್ ತೋರಿಸ್ತೀನಿ. ಸೊ ಫೋನ್ಪೇ ಬ್ಯಾಲೆನ್ಸ್ ನೋಡಿ 573 ರೂಪಾಯಿ. 7 ಕಾಣಿಸ್ತಿದೆಯಲ್ಲ, 573 ರುಪೀಸು ಇದು ಓಲಾದಲ್ಲಿ ಆಗಿದ್ದು ಆನ್ಲೈನ್ ಪೇಮೆಂಟ್ಸು. ಜೊತೆಗೆ ಇಲ್ಲಿ ಒಂದು 400 ರೂಪಾಯಿ 380 ರೂಪಾಯಿ ಕ್ಯಾಶ್ ಆಯಿತು. ಒಂದು 20-30 ರೂಪಾಯಿ ಅಲ್ಲಿ ಖರ್ಚಾಗಿದ್ದು ಬಿಟ್ಟರೆ. ಸೊ ಟೋಟಲಿ ಒಂದು ಅಂದಾಜು ಒಂದು 900 ರೂಪಾಯಿವರೆಗೂ ಮಾಡಿದ್ವಿ. ಅದ್ರ ಜೊತೆಗೆ 900 ರೂಪಾಯಲ್ಲಿ 200 ರೂಪಾಯಿ ಗ್ಯಾಸ್ ಹಾಕ್ಸಿದ್ವಿ. CNG ಗ್ಯಾಸ್ 200 ರೂಪಾಯಿ. ಅದು 800 ರೂಪಾಯಿ ಖಾಲಿ ಆಗಿಲ್ಲ. ಅದರಲ್ಲಿ ಒಂದು 180-170 ರುಪೀಸ್ ಖಾಲಿ ಆಯಿತು. 150-170 ರುಪೀಸ್ CNG ಖಾಲಿ ಆಯಿತು. ಸೊ ನೋಡಿ, ಸೊ 900 ರೂಪಾಯಿ ಹತ್ರ ಮಾಡಿದ್ವಿ ಒಂದು ದಿನಕ್ಕೆ. ಸೊ ಆಟೋ ಡ್ರೈವರ್ಸ್ ಆದರೆ ಎಲ್ಲ ಆರ್ಡರ್ಸ್ ಒಪ್ಕೊಂಡ್ರೆ ಎಲ್ಲ ಅವ್ರಿಗೆ ಇಷ್ಟ ಬರುತ್ತೆ. ಟೈಮ್ಗೆ ಆರ್ಡ್ರ್ಗಳೆಲ್ಲ ಬೀಳುತ್ತೆ, ಎಲ್ಲ ಕರೆಕ್ಟಾಗಿರುತ್ತೆ. ಸೊ ನೀವು ಆಟೋ ಡ್ರೈವರ್ ಆದವರು ನೀವು ನಾನು ಈ ಆರ್ಡ್ರ್ ಮಾಡಲ್ಲ, ಇದು ಬೇಡ ನನಗೆ, ಆ ಏರಿಯಾಗೆ ಹೋಗಲ್ಲ, ಈ ಏರಿಯಾಗೆ ಹೋಗಲ್ಲ ಅಂತ ಎಂದಿದ್ರೆ ಸ್ವಲ್ಪ ಕಷ್ಟ. ಇಲ್ಲ ಹತ್ತತ್ರನೇ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಡ್ರಾಪ್ ಇರೋದನ್ನ ಒಪ್ಕೊಂಡು ಮಾಡ್ತೀನಿ ಅಂದ್ರೂ ಸ್ವಲ್ಪ ದುಡ್ಡು ಮಾಡ್ಬೋದು ಈಸಿಗೆ. ಸೊ ನೀವು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಹೋದರೆ ಸ್ವಲ್ಪ ಕಷ್ಟ. ಟ್ರಾಫಿಕ್ಕು ಗಿಫಿಕ್ ಎಲ್ಲ ತುಂಬ ಇರುತ್ತೆ. ಆಟೋ ಡ್ರೈವರ್ಸ್ ಅಂದರೆ ಬರೀ ಅಡ್ವಾಂಟೇಜಸ್ಸೇ ಇಲ್ಲ. ಈಗ ನೋಡಿ, ಒಂದು 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಒಂದು 10-12 ಗಂಟೆ, ಒಂದು 11-11:30ವರೆಗೂ ಮಾಡಿದ್ವಿ. ಸೊ ನೋಡಿ, 1000 ರೂಪಾಯಿ 11:30ವರೆಗೂ ಬೆಳಗ್ಗೆಯಿಂದ ಮಾಡಿದ್ರೆ ನನಗೆ ಗೊತ್ತಿರೋ ಮೋಸ್ಟ್ ಒಂದು 2000 ರೂಪಾಯಿ ಮಾಡ್ಬೋದು. 2000 ರೂಪಾಯಿ ಪ್ರತಿದಿನ 2000 ಆಗಲ್ಲ. ಅದ್ರ ಜೊತೆ ಕೈ ಬಾಡಿಗೆಗಳಿರುತ್ತೆ. ಅಡ್ವಾಂಟೇಜಸ್ಗಿಂತ ಡಿಸಡ್ವಾಂಟೇಜಸ್ ಸ್ವಲ್ಪ ಜಾಸ್ತಿ. ಆಟೋ EMI ಕಟ್ಟಕ್ಕೆ ಹೋಗಿದ್ವಿ. ಸೊ ಆಟೋ EMI ಕಟ್ಟಬೇಕಾದ್ರೆ ಅದು ಮೀಟ್ರ್ ಬಾಕ್ಸ್ನ ಮಾಡ್ತಾರೆ. ಗೊತ್ತಾ, ಈಗ ಮೀಟ್ರ್ ಏನು ಹಾಕ್ತಾರೆ ಆಟೋದವರು, ಆ ಮೀಟ್ರ್ ಬಾಕ್ಸ್ ಮಾಡ್ತಾರೆ. ಸೊ ಅವ್ರೊಂದು ಮಾಹಿತಿ ಹೇಳಿದ್ರು ನಮಗೆ. ಕೇಳಿದ್ರೆ ಆಟೋ ಡ್ರೈವರ್ಸು ಟೆನ್ಷನ್ ಆಗ್ತಾರೆ ಈ ಮಾಹಿತಿನ ಕೇಳ್ಕೊಂಡ್ರೆ. ಯಾಕಂದರೆ ಈ ತಿಂಗಳು ಏನು ನವಂಬರು, ನೆಕ್ಸ್ಟ್ ಡಿಸೆಂಬರು. ಸೊ ಇನ್ನು 2 ತಿಂಗಳಲ್ಲಿ, ಇನ್ನು 2 ತಿಂಗಳಿರೋದು ಈ ವರ್ಷ ಎಂಡ್ ಆಗೋಕ್ಕೆ. ಸೊ ಈ 2 ತಿಂಗಳಲ್ಲಿ ಇನ್ನು 1.5 ಲಕ್ಷ ಆಟೋಗಳು ಡೆಲಿವರಿ ಆಗಬೇಕಂತೆ. 1.5 ಲಕ್ಷ ಮೀಟ್ರ್ಗಳು ರೆಡಿ ಆಗಬೇಕಂತೆ. ಸೊ ಲೆಕ್ಕ ಹಾಕ್ಕೊಳ್ಳಿ, ವರ್ಷಕ್ಕೆ ಎಷ್ಟು ಆಟೋಗಳು ರೋಡಿಗೆ ಇಳಿತಾ ಇದೆ. ಸೊ ಜನ ಪಾಪ್ಯುಲೇಷನ್ ದೊಡ್ಡದಾಗ್ತಾಯಿದೆ, ಇಲ್ಲ ಅಂತಲ್ಲ. ಆದರೆ ಆಟೋ ಇಳಿತಾ ಇರೋಷ್ಟು ರೇಟಲ್ಲಿ ಜನ ಪಾಪ್ಯುಲೇಷನ್ ದೊಡ್ಡದಾಗ್ತಾಯಿಲ್ಲ. ಈಗ ಜನ 5 ವರ್ಷಕ್ಕೆ ಚೇಂಜ್ ಆಗ್ತಾರೆ. 5-10 ವರ್ಷಕ್ಕೆ, ಇಲ್ಲ 5 ವರ್ಷಕ್ಕೆ ಅಂದರೆ ಲೈಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡೋದು, ಇಲ್ಲ ಜನ ದೊಡ್ಡವರಾಗೋರು, ಇಲ್ಲ ಮಕ್ಳುಗಳು ದೊಡ್ಡವ್ರು ಆಗ್ತಾರೆ, ಅವ್ರು ಆಟೋಗಳು ಯೂಸ್ ಮಾಡ್ತಾರೆ, ಆ ಥರ ಆಗುತ್ತೆ ಹೊರತು ಆಟೋದವ್ರು 5 ವರ್ಷಕ್ಕೆ ಎಷ್ಟು ಲಕ್ಷ ಆಟೋಗಳು ಬರ್ಬೋದು. ಇನ್ನು 5 ವರ್ಷಕ್ಕೆ ನೆಕ್ಸ್ಟ್ ಆಟೋ ಅವ್ರದ್ದು ಏನು ಕತೆ ಆಗ್ಬೋದು. ಸೊ ಈ ಮೋಸ್ಟ್ಲಿ ನನಗೆ ಗೊತ್ತಿರೋಂಗೆ ಆಟೋ ಬಿಸ್ನೆಸ್ಸು, ಈ ಆಟೋ ಓಡಿಸೋರು ಮೋಸ್ಟ್ಲಿ ಇನ್ನು 5-10 ವರ್ಷಕ್ಕೆ ತುಂಬ ಕಮ್ಮಿ ಆಗಿಬಿಡ್ತಾರೆ. ಆಟೋಗಳು ಕಾಣಿಸೋಕ್ಕೆ ಕಮ್ಮಿ ಸಿಗ್ಬೋದೇನೋ. ಬಿಕಾಸ್ ಮೆಟ್ರೋಗಳಾಗ್ತಾಯಿದೆ. ಮೆಟ್ರೋಗಳು ಎಲ್ಲ ಲೈನು ಕನೆಕ್ಟ್ ಮಾಡ್ತಾಯಿದ್ದಾರೆ. ಈಗ ಇನ್ನೂ ಯಾವ್ಯಾವ ಲೈನು, ಪರ್ಪಲ್ ಲೈನು, ಬ್ಲೂ ಲೈನು, ಗ್ರೀನ್ ಲೈನು, ಎಲ್ಲ ಲೈನ್ಗಳು ಮಾಡಿಬಿಟ್ಟಿದ್ದಾರೆ. ಸೊ ಹಿಂಗೆ ಆದರೆ ಆಟೋದವ್ರದ್ದು ಜೀವನ ತುಂಬ ಕಷ್ಟ. ಮುಂದಕ್ಕೆ ಆಟೋದವರು ಸಿಗೋದೇ ಇಲ್ಲ ಅನಿಸುತ್ತೆ. ಅವರು ಕೈ ಹಾಕಿದ್ರೆ ಯಾರು ಬರೋಕ್ಕೆ ಆಟೋದವರು ಇರಲ್ಲ ಅನಿಸುತ್ತೆ. ಸೊ ಇದೇ ಥರ ಆಟೋಗಳು ರೋಡ್ಗೆ ಇಳಿತಾ ಇದ್ದಾರೆ. ಸೊ ಜೀವನ ಕಷ್ಟ ಆಟೋದವ್ರದ್ದು. ಸೊ ಈಗ ದಿನಕ್ಕೆ 1000-2000 ಮಾಡ್ತಾಯಿವಿ ಅಂತ ಆಟೋನ ನಂಬ್ಕೊಂಡು ಈಚೆಗೆ ಬರಬೇಡಿ. ಹೊಸ ಆಟೋ ಓಡಿಸೋರು ಬಂದರು ಕಟ್ಟುನಿಟ್ಟಾಗಿ ಶಿಸ್ತಿಂದ ಮಾಡ್ತೀರಾ ಅಂದರೆ ಮಾಡಿ. ನಿಮ್ಮ ಹೆಲ್ತ್ ಕಡೆ ಮತ್ತು ನಿಮ್ಮ ಆರೋಗ್ಯದ ಕಡೆ ಮತ್ತು ನಿಮ್ಮ ಫ್ಯಾಮಿಲಿ ಕಡೆ ಸ್ವಲ್ಪ ಗಮನ ಕೊಡಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಆಟೋ ಓಡಿಸ್ಕೊಂಡೇ ಇರಬೇಡಿ. ಬೇರೆ ಸೋರ್ಸ್ ಆಫ್ ಇನ್ಕಮ್ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಸ್ವಲ್ಪ ಬೆಳೆಸಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಜಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.